ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಷ್ಟು ಅಂಕಗಳನ್ನು ಪಡೆದವರು ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾಗಿದ್ದಾರೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ನೋಡಿ, ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆ ಆಗಿರೋದ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತೇನೆ. ತಾವು ಕೂಡ ವೀಕ್ಷಿಸಿ ತಮ್ಮ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಥವಾ ತಮ್ಮ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಇಲ್ವಾ ಎಂಬುದನ್ನು ತಾವು ವೀಕ್ಷಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದು ಆಯ್ಕೆ ಆಗಿದ್ದಾರೆ ಎಂಬುದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲಿಗೆ ಸಾಮಾನ್ಯ ವರ್ಗದ ವಸತಿ ಶಾಲೆಗಳು ಅಂದರೆ ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ ಸಾಮಾನ್ಯ ವರ್ಗದ ವಸತಿ ಶಾಲೆಗಳಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳೆಷ್ಟು, ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಅವರು ಪಡೆದುಕೊಂಡ ಅಂಕಗಳೆಷ್ಟು, ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದವರು ಸೆಲೆಕ್ಟ್ ಆಗಿದ್ದಾರೆ ಎಂಬುದನ್ನು ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ವಿಜಯಪುರ ಜಿಲ್ಲೆಯದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ. ವಿಜಯಪುರ ಜಿಲ್ಲೆಯ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಮೊದಲನೇದಾಗಿ ಆ ಲಿಸ್ಟನ್ನು ತಮ್ಮೊಂದಿಗೆ ನಾನು ಮೊದಲು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಗಳು ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಅಂದರೆ 6th ಎಂಟ್ರನ್ಸ್ ಎಕ್ಸಾಮ್ 2025-26 ಅಲೋಟೆಡ್ ಲಿಸ್ಟ್ ರೌಂಡ್ 1 ಅಂತ ಇರುತ್ತದೆ. ಇಲ್ಲಿ ಸಾಮಾನ್ಯ ವರ್ಗದ ವಸತಿ ಶಾಲೆ, ಇಲ್ಲಿ 44 ವಿದ್ಯಾರ್ಥಿಗಳ ಲಿಸ್ಟ್ ಬಿಡುಗಡೆ ಆಗಿರ್ತದೆ. ಇಲ್ಲಿ ವಿದ್ಯಾರ್ಥಿ ಹೆಸರು, CET ನಂಬರ್ ಆಗಿರ್ಬೋದು, CET ರ್ಯಾಂಕಿಂಗು ಮತ್ತು ಕ್ಯಾಟಗರಿ ಅಲೋಟ್ಮೆಂಟ್ ನಂಬರ್ ಅಂತ ಇರುತ್ತೆ. ಹಾಗಾದರೆ ಈ ವಿದ್ಯಾರ್ಥಿಗಳು ಪಡೆದ ಕನಿಷ್ಠ ಅಂಕಗಳೆಷ್ಟು, ಎಷ್ಟು ಅಂಕಗಳನ್ನು ಪಡೆದು ಇವರು ಆಯ್ಕೆಯಾಗಿರುತ್ತಾರೆ ಎಂಬುದನ್ನು ನಾನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಿಷಯನ ತಾವು ಗಮನಿಸಬೇಕು. ಏನಂದರೆ ಇಲ್ಲಿ ಸಾಮಾನ್ಯ ವರ್ಗದ ವಸತಿ ಶಾಲೆಗಳಿಗೆ ಆಯ್ಕೆ ಆಗಬೇಕಾದ್ರೆ ಇಲ್ಲೊಂದು ಮೀಸಲಾತಿ ಅಥವಾ ವರ್ಗಾವಣೆ ಸ್ಥಾನದ ಹಂಚಿಕೆಯನ್ನು ನೋಡುವುದಾದರೆ ಇಲ್ಲಿ ಒಟ್ಟು 50 ಸ್ಥಾನಗಳು. 50 ಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 8 ಸ್ಥಾನಗಳು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 5 ಸ್ಥಾನಗಳು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 12 ಸ್ಥಾನಗಳು ಹಾಗೂ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ 25 ಸ್ಥಾನಗಳು. ಒಟ್ಟು 50 ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಈ 50 ಸ್ಥಾನಗಳಲ್ಲಿ ಇದೇ ಮೀಸಲಾತಿ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೆಯುವುದರಿಂದಾಗಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಈ ರೀತಿಯಾಗಿ ಬಿಡುಗಡೆ ಮಾಡಿರ್ತಾರೆ. ಹಾಗಾದರೆ ಈ ಲಿಸ್ಟ್ ಆಧಾರ ಮೇಲೆ ನೋಡೋದಾದರೆ ಯಾವ್ಯಾವ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಅಂತ ಮೊದಲನೇದಾಗಿ ನೋಡೋಣ. ಇಲ್ಲಿ ಬಾಲಕ ಬಾಲಿಕೆ ಸಂಬಂಧಪಟ್ಟ ಹಾಗೆ ಪ್ರವರ್ಗ 1 ವಿದ್ಯಾರ್ಥಿಗಳು 30 ಅಂಕ ಪಡೆದಿದ್ದಾನೆ ಮತ್ತು ಬಾಲಕಿ 76 ಅಂಕಗಳು. ಇನ್ನು 2A ಯಲ್ಲಿ 84 ಅಂಕಗಳು ಬಾಲಕ, ಬಾಲಕಿ 82 ಅಂಕಗಳು. 2Bಯಲ್ಲಿ 78 ಅಂಕಗಳನ್ನು ಪಡೆದಿದ್ದಾನೆ ಬಾಲಕ, ಬಾಲಕಿ ಈ ಲಿಸ್ಟಲ್ಲಿ ಇರುವುದಿಲ್ಲ. ಇನ್ನು 3A ದಲ್ಲಿ ಬಾಲಕ ಇಲ್ಲ, ಬಾಲಕಿ 85 ಅಂಕಗಳು. ಇಲ್ಲಿ ಏನಂತಿದೆ ಅಲ್ಲ, ಅದು ನಾನ್ ಲೋಕಲ್ ಅಂತ ಅರ್ಥ, ಔಟ್ ಆಫ್ ತಾಲೂಕು. ಆದರೆ ಇಲ್ಲಿ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು 75% ಮತ್ತು 25% ಔಟ್ ಆಫ್ ತಾಲೂಕು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇನ್ನು ಬಾಲಕ 3Bಯಲ್ಲಿ 79 ಅಂಕಗಳು, ಬಾಲಕಿ ಈ ಲಿಸ್ಟಲ್ಲಿ ಇಲ್ಲ. ಮತ್ತು ಸಾಮಾನ್ಯ ವರ್ಗದ ವಿದ್ಯಾರ್ಥಿ 87 ಅಂಕಗಳನ್ನು ಪಡೆದು ಆಯ್ಕೆಯಾಗಿದ್ದಾನೆ, ಬಾಲಕಿ 84 ಅಂಕಗಳು. ಇನ್ನು ಸಾಮಾನ್ಯ ವರ್ಗದ ನಾನ್ ಲೋಕಲ್ 87 ಅಂಕಗಳು, ಬಾಲಕಿ 93 ಅಂಕಗಳು. ಇದೇ ಶಾಲೆಗೆ ಪರಿಶಿಷ್ಟ ಜಾತಿಯ ಲೋಕಲ್ ವಿದ್ಯಾರ್ಥಿ 41, ಬಾಲಕಿ 72. ಇನ್ನು ಪರಿಶಿಷ್ಟ ವರ್ಗದ ಇಲ್ಲಿ ನಾನ್ ಲೋಕಲ್ 89 ಅಂಕಗಳು, ಬಾಲಕಿ 70 ಅಂಕಗಳು. ಇನ್ನು ಪರಿಶಿಷ್ಟ ಪಂಗಡದ ಲೋಕಲಲ್ಲಿ 69 ಅಂಕಗಳು, ಬಾಲಕಿ 71. ಇನ್ನು 2Aದಲ್ಲಿ ವಿಶೇಷ ವರ್ಗ ಅಂತ ಆಯ್ಕೆ ಮಾಡಲಾಗುತ್ತದೆ. ವಿಶೇಷ ವರ್ಗದ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರುತ್ತೇನೆ. ಇಲ್ಲಿ 57 ಅಂಕಗಳು ಬಾಲಕ, ಬಾಲಕಿ ಇರುವುದಿಲ್ಲ. ಇನ್ನು ಪರಿಶಿಷ್ಟ ಜಾತಿ ವಿಶೇಷ ವರ್ಗ 27 ಅಂಕಗಳು ಬಾಲಕ, ಬಾಲಕಿ 26 ಅಂಕಗಳು. ಪರಿಶಿಷ್ಟ ಪಂಗಡದ ವಿಶೇಷ ವರ್ಗ 68 ಅಂಕಗಳು ಬಾಲಕ, ಬಾಲಕಿ 42 ಅಂಕಗಳು. ಸಾಮಾನ್ಯ ವರ್ಗದ ವಿಶೇಷ ವರ್ಗದಲ್ಲಿ 60 ಅಂಕಗಳು, ಬಾಲಕಿ 27 ಅಂಕಗಳು. ಈ ರೀತಿಯಾಗಿ ಅಂಕಗಳನ್ನು ಅವರು ಪಡೆದಿರುತ್ತಾರೆ. ಇಲ್ಲಿ N ಅಂತಿದ್ರೆ ಅದು ನಾನ್ ಲೋಕಲ್ ಅಂತ ತಿಳ್ಕೊಳ್ಳಿ, ಮತ್ತು L ಅಂತಿದ್ರೆ ಲೋಕಲ್ ಸ್ಥಳೀಯ ಅಭ್ಯರ್ಥಿ ಅಂತ ಅರ್ಥ, V ಅಂದರೆ ವಿಶೇಷ ವರ್ಗ. ಈ ರೀತಿಯಾಗಿ ಇಲ್ಲಿ ಅಂಕಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಇಲ್ಲಿ ಕನಿಷ್ಠ ಇಷ್ಟು ಅಂಕಗಳನ್ನು ಪಡೆದವರು ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾಗಿದ್ದು, ಇನ್ನು ಎರಡನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರ್ತೇನೆ ಸೇಮ್ ಅಂಕಗಳನ್ನು ಪಡೆದಿರ್ತಾರೆ. ಅಂದರೆ 76, 82, 90, 79 ಈ ರೀತಿಯಾಗಿ. ಆದರೆ ಇಲ್ಲಿ ಸೆಲೆಕ್ಟೆಡ್ ಯಾವ ರೀತಿ ಆಗುತ್ತೆ ಅಂದರೆ ಇಲ್ಲಿ ಮೀಸಲಾತಿ ಆಗಿರ್ಬೋದು, ಶಾಲಾವಾರು ಆದ್ಯತೆ ಹಾಗೂ ಇಲ್ಲಿ ಮೆರಿಟ್ ಆಧಾರದ ಮೇಲೆ ನಡೆಯುವುದರಿಂದಾಗಿ ಇಲ್ಲಿ ಎಲ್ಲವನ್ನೂ ಪರಿಗಣಿಸ್ತಾರೆ. ವಿಶೇಷ ವರ್ಗವನ್ನು ಕೂಡ ಪರಿಗಣಿಸ್ತಾರೆ. ಮತ್ತು ಪ್ರತಿ ಶಾಲೆಯಲ್ಲಿ ಕನಿಷ್ಠ ಎಲ್ಲ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಇರುವುದರಿಂದ ಇಲ್ಲಿ ಇದೊಂಥರ ಡಿಫ್ರೆಂಟ್ ಆದಂಥ ಸೆಲೆಕ್ಷನ್ ಆಗುತ್ತೆ. ಬಟ್ ಇಲ್ಲಿ ಅಬ್ಜೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ನೀಟಾಗಿ ಇಲ್ಲಿ ಸೆಲೆಕ್ಷನ್ ನಡೆಯುತ್ತದೆ ಅಂತ ತಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ.